ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಾವು ಮನೆಯಲ್ಲೇ ಮಾಡಿದ ಹಣ್ಣಿನ ರಸಗಳು ಒಮ್ಮೆ ಸಿಹಿ, ಒಮ್ಮೆ ಸಪ್ಪೆ, ಇನ್ನೊಮ್ಮೆ ಹುಳಿ, ಹೀಗೆ ನಾನಾ ರುಚಿಯಲ್ಲಿ ಇರ್ತವೆ. ಆದರೆ ಬಾಟಲಿಯ ರೆಡಿಮೇಡ್ ಜ್ಯೂಸ್ಗಳು ಸಿಹಿಯಾಗಿಯೇ ಇರ್ತವೆ. ರುಚಿಯಾಗಿರಲಿ ಎಂಬ ಕಾರಣಕ್ಕೆ ಹೆಚ್ಚುವರಿ ಸಕ್ಕರೆಯನ್ನ ತಯಾರಿಕೆಯ ಹಂತದಲ್ಲೇ ಸೇರಿಸಲಾಗಿರುತ್ತೆ. ಆದರೆ ಇದರಿಂದ ಆರೋಗ್ಯದ ಪಾಡೇನು? ಬಾಟಲಿಗಳಲ್ಲಿರುವ ರೆಡಿ ಟು ಯೂಸ್ ಜ್ಯೂಸ್ಗಳನ್ನ ಯಾಕೆ ಕುಡಿಬಾರ್ದು? ಕುಡಿದ್ರೇನಾಗತ್ತೆ? ಈ ಕುರಿತ ಉಪಯುಕ್ತ ಮಾಹಿತಿ ಇಲ್ಲಿದೆ. ಹಣ್ಣಿನ ರಸ ಒಳ್ಳೆಯದು ಎಂಬುದು ಎಲ್ಲರ ಮಾತು. ಹಾಗಂತ ಅಂಗಡಿಗಳಲ್ಲಿ ದೊರೆಯೋ ಬಾಟಲಿಯಲ್ಲಿರೋ ನಾನಾ ಕಂಪನಿಗಳ ಫ್ರೂಟ್ ಜ್ಯೂಸ್ಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿಲ್ಲ. ಯಾವುದೋ ಒಂದು ಬ್ರ್ಯಾಂಡ್ ಅಂತ ಅಲ್ಲ, ಅಂತಹ ಯಾವ ಜ್ಯೂಸ್ಗಳು ಬೇಡ ಅನ್ನೋದು ಆರೋಗ್ಯದ ಕಾಳಜಿ ಇರುವಂತಹ ಎಲ್ಲರೂ ಹೇಳುವ ಮಾತು. ಹಣ್ಣಿನ ರಸವನ್ನೇ ಕುಡಿಯೋದಾದ್ರೆ ತಾಜಾ ಸಿದ್ಧಪಡಿಸಿಕೊಂಡೇ ಕುಡಿಯಿರಿ ಎಂಬ ಕಿವಿ ಮಾತನ್ನ ಹೇಳ್ತಾರೆ. ಬಾಟಲಿಗಳಲ್ಲಿರೋ ರೆಡಿ ಟು ಯೂಸ್ ಜ್ಯೂಸ್ಗಳನ್ನ ಯಾಕೆ ಕುಡಿಬಾರ್ದು? ಕುಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ರುಚಿ ಅನ್ನೋದಕ್ಕೆ ಬಹಳಷ್ಟು ಕಲ್ಪನೆಗಳಿವೆ. ಆದ್ರೆ ಎಲ್ಲಕ್ಕಿಂತ ಜನಪ್ರಿಯ ಕಲ್ಪನೆ ಅಂದ್ರೆ ಸಿಹಿ ಎಂಬುದು. ನಾವು ಮನೆಯಲ್ಲೇ ಮಾಡಿದ ಹಣ್ಣಿನ ರಸಗಳು ಒಮ್ಮೆ ಸಿಹಿ, ಒಮ್ಮೆ ಸಪ್ಪೆ, ಇನ್ನೊಮ್ಮೆ ಹುಳಿ, ಹೀಗೆ ನಾನಾ ರುಚಿಯಲ್ಲಿ ದೊರೆಯುತ್ತವೆ. ಹಣ್ಣಿನ ಮೂಲ ರುಚಿ ಹೇಗಿದೆಯೋ ಹಾಗೆಯೇ ಹಣ್ಣಿನ ರಸ ಇರುತ್ತೆ, ಹಾಗೆಯೇ ಇರಬೇಕು ಕೂಡ. ಆದ್ರೆ ಬಾಟಲಿಯ ಜ್ಯೂಸ್ಗಳು ಹಾಗಲ್ಲ, ಎಲ್ಲವೂ ಸಿಹಿಯಾಗೇ ಇರುತ್ತೆ. ರುಚಿಯಾಗಿರಲಿ ಎಂಬ ಕಾರಣಕ್ಕೆ ಹೆಚ್ಚುವರಿ ಸಕ್ಕರೆಯನ್ನ ತಯಾರಿಕೆಯ ಹಂತದಲ್ಲಿ ನಿಶ್ಚಿತವಾಗಿ ಸೇರಿಸಲಾಗುತ್ತೆ. ಅದೇ ಕಾರಣಕ್ಕಾಗಿಯೇ ಬಾಟಲಿಯ ಜ್ಯೂಸ್ ಬೇಡ ಅಂತ ಹೇಳೋದು. ಹೆಚ್ಚುವರಿ ಸಕ್ಕರೆ ಅಂದ್ರೆ ಎಷ್ಟು? ಈ ಪ್ರಮಾಣ ಆಯಾ ಬ್ರ್ಯಾಂಡ್ಗಳು ಮತ್ತು ಆಯಾ ಉತ್ಪನ್ನಗಳ ಮೇಲೆ ನಿರ್ಧಾರವಾಗುತ್ತೆ. ಜ್ಯೂಸ್ನ ಪ್ರತಿಯೊಂದು ನಿಗದಿತ ಸರ್ವಿಂಗ್ನಲ್ಲಿ 6 ರಿಂದ 20 ಗ್ರಾಂಗಳವರೆಗೆ ಅಧಿಕ ಸಕ್ಕರೆಯನ್ನ ಸೇರಿಸಲಾಗುತ್ತೆ. ಅಂದ್ರೆ ಆ ಉತ್ಪನ್ನದಲ್ಲಿ ಸೇರಿರುವ ನೈಸರ್ಗಿಕ ಸಿಹಿ ಅಂಶದ ಮೇಲಿನ ಸಕ್ಕರೆ ಪ್ರಮಾಣವಿದು. ಇನ್ನು ಸ್ಪಷ್ಟವಾಗಿ ಹೇಳೋದಾದ್ರೆ 1 ಗ್ಲಾಸ್ ಜ್ಯೂಸ್ನಲ್ಲಿ 1.5 ಚಮಚದಿಂದ 5 ಚಮಚದವರೆಗೂ ಹೆಚ್ಚುವರಿ ಸಕ್ಕರೆಯನ್ನ ನಾವು ಸೇವಿಸ್ತೇವೆ. ಇದು ಕೇವಲ ಜ್ಯೂಸ್ ಬಗೆಗಷ್ಟೇ ಅಲ್ಲ, ಫ್ಲೇವರ್ ಹೊಂದಿರೋ ಕಾಫಿ, ಮಿಲ್ಕ್ ಶೇಕ್, ಚಹಾ, ಎನರ್ಜಿ ಡ್ರಿಂಕ್ಗಳು ಇವೆಲ್ಲದಕ್ಕೂ ಹೆಚ್ಚುವರಿ ಸಕ್ಕರೆಯನ್ನ ಸೇರಿಸಲಾಗುತ್ತೆ. ಇದರಿಂದ ಆ ಉತ್ಪನ್ನದ ಬಣ್ಣ, ರುಚಿಯನ್ನ ಹೆಚ್ಚಿಸಲು ಸಾಧ್ಯವಾಗುತ್ತೆ. ಆದ್ರಿದು ಆರೋಗ್ಯಕ್ಕೆ ಮಾರಕ. ಪ್ರಮುಖವಾಗಿ ಬೇಸಿಗೆ ಸೇರಿದಂತೆ ಎಲ್ಲಾ ಕಾಲದಲ್ಲೂ ಹಣ್ಣಿನ ರಸಗಳನ್ನ ಹೆಚ್ಚೆಚ್ಚು ಕುಡಿಬೇಕೆಂಬ ಬಯಕೆ ಇರುವುದು ಸಹಜ. ಆದ್ರೆ ಒಂದೊಂದು ಗ್ಲಾಸ್ನಲ್ಲೂ ಇಷ್ಟೊಂದು ಪ್ರಮಾಣದ ಸಕ್ಕರೆ ದೇಹ ಸೇರುತ್ತೆ ಅಂದಾದ್ರೆ ಆರೋಗ್ಯದ ಗತಿ ಏನು? ತೂಕ ಹೆಚ್ಚೋದು, ಇನ್ಸುಲಿನ್ ಪ್ರತಿರೋಧಕತೆ, ಹೃದಯದ ಸಮಸ್ಯೆಗಳು, ಹೀಗೆ ತರಹೇವಾರಿ ತೊಂದರೆಗಳು ಸಾಲುಗಟ್ಟುತ್ತವೆ. ಅದರಲ್ಲೂ ಮಧುಮೇಹ ಇರೋರು ಇಂಥವನ್ನ ನಿಯಮಿತವಾಗಿ ಕುಡಿದ್ರೆ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣಕ್ಕೆ ತರೋದು ಬಹಳ ಕಷ್ಟವಾಗುತ್ತೆ. ಹಾಗಾಗಿ ಎಲ್ಲಕ್ಕಿಂತ ಸುರಕ್ಷಿತ ಅಂದ್ರೆ ತಾಜಾ ಹಣ್ಣಿನ ರಸದ ಸೇವನೆ. ಯಾವುದೇ ಸಕ್ಕರೆ, ಬೆಲ್ಲಗಳನ್ನೆಲ್ಲ ಸೇರಿಸದಿದ್ರೂ ಹಣ್ಣಿನ ತಾಜಾ ಪರಿಮಳವೇ ಇದಕ್ಕೆ ಅದ್ಭುತ ರುಚಿಯನ್ನ ಒದಗಿಸುತ್ತೆ. ಜ್ಯೂಸ್ ಮಾತ್ರವಲ್ಲ, ಸ್ಮೂದಿ, ಮಿಲ್ಕ್ ಶೇಕ್ ಮುಂತಾದ ಯಾವುದನ್ನು ಮಾಡಿಕೊಳ್ಳೋದು ಕಷ್ಟವಲ್ಲ. ಆರೋಗ್ಯ ಏನಾದೀತೋ ಎಂಬ ಚಿಂತೆ ಬಿಟ್ಟು ಹಾಯಾಗಿ ಇವುಗಳನ್ನ ಗುಟುಕರಿಸಬಹುದು. ಒಂದೊಮ್ಮೆ ಬಾಟ್ಲಿಯ ಜ್ಯೂಸ್ಗಳನ್ನ ತೆಗೆದುಕೊಳ್ಳೋದು ಅನಿವಾರ್ಯ ಎಂದಾದ್ರೆ ಅವುಗಳನ್ನ ಖರೀದಿಸುವಾಗ ಬಾಟ್ಲಿಯ ಮೇಲಿನ ಸ್ಟಿಕ್ಕರ್ ಗಮನಿಸಿ. ಇದರಲ್ಲಿ ಹೆಚ್ಚುವರಿ ಸಕ್ಕರೆ ಎಷ್ಟಿದೆ ಎಂಬುದನ್ನು ನೋಡಿ. ಈ ಪೈಕಿ ಯಾವುದರಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಸೇರಿಸಲಾಗಿದೆ ಎಂಬುದನ್ನ ಇದರಿಂದ ತಿಳಿಯಬಹುದು. ಕಡಿಮೆ ಸಕ್ಕರೆ ಇರೋದನ್ನೇ ಖರೀದಿಸಿ. ಇರುವುದರಲ್ಲಿ ಇದು ಒಳ್ಳೆಯ ಉಪಾಯ. ದಾಹ ತಣಿಸಿಕೊಳ್ಳೋದಕ್ಕೆ ಆರೋಗ್ಯಕರ ಪರ್ಯಾಯಗಳಿವೆ. ಅವುಗಳತ್ತ ನಾವು ಗಮನ ನೀಡಬೇಕಷ್ಟೇ. ಘಮಘಮಿಸುವ ಹರ್ಬಲ್ ಚಹಾಗಳು, ಗ್ರೀನ್ ಟೀಗಳು ದೇಹಕ್ಕೆ ಆರಾಮ ನೀಡುತ್ತವೆ. ಇನ್ನು ಪುದೀನಾ, ಅನಾನಸ್ ಮುಂತಾದವುಗಳನ್ನ ನೀರಿಗೆ ಸೇರಿಸಿದ ಇನ್ಫ್ಯೂಸ್ಡ್ ವಾಟರ್ ತಯಾರಿಸಿಕೊಳ್ಳಬಹುದು. ಮನೆಯಿಂದ 4 ಹೆಜ್ಜೆ ಹೊರ ನಡೆದು ಎಳನೀರು ದೊರೆಯುತ್ತದೋ ನೋಡಿ. ಇವೆಲ್ಲ ಹೆಚ್ಚುವರಿ ಸಕ್ಕರೆ ಇಲ್ಲದೆಯೇ ನೈಸರ್ಗಿಕವಾಗಿ ದೇಹವನ್ನ ತಂಪಾಗಿಡುವ ಮಾರ್ಗಗಳು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.